ರಂಗೇರು ಬಿಟ್ಟಿದೆ ದಾವಣಗೆರೆಯ ದಕ್ಷಿಣ ಮಿನಿ ಸಮರ. ನಾಮಪತ್ರವನ್ನ ಸಲ್ಲಿಸಿಬಿಟ್ಟಿದ್ದಾರೆ ಸಮರ್ಥ ಶಾಮನೂರು. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಈಗ ಗರಿಗೇರ್ತಾನೆ ಇದೆ. ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಸಮರ್ಥ ಶಾಮನೂರು. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಟಿಕೆಟ್ ಘೋಷಣೆಯ ಮೊದಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ತಾಯಿ ಡಾಕ್ಟರ್ ಪ್ರಭಾ ಜೊತೆಯಲ್ಲಿ ತೆರಳಿ ನಾಮಪತ್ರವನ್ನ ಇವತ್ತು ಸಲ್ಲಿಸುವಂತ ಕೆಲಸ ಮಾಡಿದ್ದಾರೆ. ದಾವಣಗೆರೆಯ ಮಹಾನಗರ ಪಾಲಿಕೆಯಲ್ಲಿ ನಾಮಿನೇಷನ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಅಂತಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಈಗ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕುಟುಂಬದವರಿಗೆ ಟಿಕೆಟ್ ಕೊಡುವ ವಿಚಾರವಾಗಿ ಸಾಕಷ್ಟು ಹಗ್ಗಜಗ್ಗಾಟಗಳಾಗ್ತಿತ್ತು. ಆದರೆ ಯಾವುದೂ ಕೂಡ ಸಕ್ಸಸ್ ಆಗಿರಲಿಲ್ಲ. ಆದರೆ ದಿಢೀರಂತ ಈಗ ತೋಟಗಾರಿಕಾ ಸಚಿವರಾಗಿರುವಂತಹ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಮಲ್ಲಿಕಾರ್ಜುನ್ ಅವರು ಇವತ್ತು ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಇವತ್ತು ಅವರ ತಾಯಿ ಸಂಸದೆಯಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರ ಜೊತೆಗೂ ಹೋಗಿ ನಾಮಪತ್ರವನ್ನು ಸಲ್ಲಿಸಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇನ್ನೂ ಕೂಡ ಟಿಕೆಟ್ ಘೋಷಣೆಯಾಗಿಲ್ಲ. ಬಿಜೆಪಿ ಎರಡೂ ಉಪಚುನಾವಣೆ ಇರುವಂಥ ಕ್ಷೇತ್ರಗಳಿಗೆ ತಮ್ಮ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡಿದೆ. ಆದರೆ ಕಾಂಗ್ರೆಸ್ ಈವರೆಗೂ ಕೂಡ ಮಾಡಿಲ್ಲ. ಮುಸ್ಲಿಂ ಸಮುದಾಯದ ನಾಯಕರಿಗೆ ಈ ಬಾರಿ ಮಣೆ ಹಾಕ್ತಾರಾ ಅಥವಾ ಶಾಮನೂರು ಅವರ ಕುಟುಂಬದ ಮನೆಯ ಮಗನಿಗೆ ಟಿಕೆಟ್ ಅನ್ನ ಕೊಡ್ತಾರ ಅನ್ನುವಂಥ ಚರ್ಚೆ ಇತ್ತು. ಸಾಕಷ್ಟು ಲಾಬಿಗಳಾಗ್ತಿತ್ತು. ಕಾಂಗ್ರೆಸ್ನಲ್ಲಿ ಆಂತರಿಕ ಕಚ್ಚಾಟಗಳು ನಡೀತಾ ಇತ್ತು. ಆದರೆ ದಿಢೀರಂತ ದಾವಣಗೆರೆಯ ಮಹಾನಗರ ಪಾಲಿಕೆಯಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದು ಕಾಂಗ್ರೆಸ್ನಲ್ಲಿ ಈಗ ದೊಡ್ಡ ಮಟ್ಟದ ಹಲ್ಚಲ್ ಎದ್ದೇಳ್ತಾ ಇದೆ. ಮುಂದೆ ಯಾವ ರೀತಿಯಾದಂಥ ಹೆಜ್ಜೆ ಇಡ್ತಾರೆ? ಕಾಂಗ್ರೆಸ್ಗೆ ಸಿಡ್ಡು ಹೊಡಿತಾರಾ? ಬಂಡಾಯವಾಗಿ ಪುಟಿದೇಳ್ತಾರಾ? ಅಥವಾ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರಗಳು ಏನಿರಬಹುದು ಅನ್ನೋದು ಸದ್ಯದ ಮಟ್ಟಿಗೆ ಕುತೂಹಲ ಉಳಿತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತದೆ ಎನ್ನುವಂತ ನಂಬಿಕೆ ಇದೆಯಂತೆ. ಕಾರ್ಯಕರ್ತರಿಗೆ ನಮಗೆ ಸಂಪೂರ್ಣವಾದಂತ ನಂಬಿಕೆ ಇದೆ. ದಾವಣಗೆರೆಯಲ್ಲಿ ಟಿಕೆಟ್ ಆಕಾಂಕ್ಷಿ ಸಮರ್ಥವರು ಕೊಟ್ಟಿರುವಂತ ಹೇಳಿಕೆ ಇದು. ನಮ್ಮ ತಾತ ಮಾಡಿದ ಎಲ್ಲ ಕೆಲಸವನ್ನ ನಾವು ಕೂಡ ಮಾಡ್ತೇವೆ, ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತೇನೆ ಅಂತ ಸಮರ್ಥ ಭರವಸೆಯ ಖುಷಿ ಮಾತುಗಳನ್ನ ಆಡ್ತಿದ್ದಾರೆ. ಕಳೆದ 6 ತಿಂಗಳಿನಿಂದ ನಾನು ಕ್ಷೇತ್ರದಲ್ಲೇ ಇದ್ದೇನೆ, ಎಲ್ಲರ ವಿಶ್ವಾಸವನ್ನು ನಾನು ಗಳಿಸಿದ್ದೇನೆ ಅಂತ ಸಮರ್ಥ ಶಾಮನೂರು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಗಳೆಲ್ಲ 100ಕ್ಕೆ 100 ನಾನು ಗೆಲ್ಲುವಂಥ ಅವಕಾಶಗಳಿದೆ. ಕ್ಷೇತ್ರದ ಜನ ನಮ್ಮ ಗೆಲುವಿಗೆ ಕಾರಣ ಆಗ್ತಾರೆ, ನಾವು ಗೆದ್ದೇ ಬಿಡ್ತೀವಿ ಅನ್ನುವಂಥ ಖುಷಿಯಲ್ಲೇ ಆ ಜೋಶಲ್ಲೇ ಹೇಳಿಕೆ ಕೊಡ್ತಿದ್ದಾರೆ. ಇತ್ತೀಚೆಗಷ್ಟೇ ಮೊನ್ನೆ ಅಮಾವಾಸ್ಯೆ ದಿನ ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು ಜನರನ್ನು ಭೇಟಿ ಮಾಡಿದ್ರು. ಆಗ ಪ್ರಚಾರ ಅಲ್ಲ, ಸುಮ್ಮನೆ ದೇವಸ್ಥಾನಕ್ಕೆ ಬಂದಿದ್ದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಂತರದಲ್ಲಿ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ ನಂತರ ಬಂದು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನನಗೆ ಟಿಕೆಟ್ ಕೊಡುತ್ತೆ ಅನ್ನುವಂಥ ನಂಬಿಕೆ ಇದೆ. ನಮ್ಮ ತಂದೆ ಜೊತೆಯಲ್ಲಿ ನಮ್ಮ ತಾತ ಮಾಡಿರುವಂಥ ಎಲ್ಲ ಕೆಲಸವನ್ನು ನಾವು ನೋಡ್ಕೊಂಡು ಹೋಗ್ತೀನಿ. ಇದೇ ಕ್ಷೇತ್ರದಲ್ಲಿ ಕಳೆದ 6 ತಿಂಗಳಿಂದ ನಾನು ಇಲ್ಲೇ ನೆಲೆಸಿದ್ದೀನಿ, ಅಭಿವೃದ್ಧಿ ಕೆಲಸ ಮಾಡ್ತೀನಿ, ಜನ ನನ್ನ ಕೈ ಹಿಡಿತಾರೆ, ಆ ವಿಶ್ವಾಸಗಳಿದೆ. 100ಕ್ಕೆ 100 ನಾವೇ ಗೆಲ್ಲುವಂಥ ಅವಕಾಶಗಳಿದೆ ಅಂತ ಭರವಸೆಯ ಮಾತುಗಳನ್ನ ಸಮರ್ಥ ಶಾಮನೂರು ಆಡಿದ್ದಾರೆ. ನಾವು ಯುಗಾದಿ ಹಬ್ಬದ, ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು 2 ದಿನಗಳು ಕೂಡವೆ ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತೀವಿ. ಪಾರ್ಟಿ ಎಂಥ ಪ್ರಶ್ನೆ ಕೇಳ್ತಿದ್ರಿ? ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಇಲ್ಲಿ ಮಧ್ಯ ಕರ್ನಾಟಕನಲ್ಲಿ. ಹ್ಞೂ ರೀ, ಆಗತ್ತೆ ರೀ, ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತಿ ಅಂತ. ನಾವೀಗ ಇವತ್ತು ಒಳ್ಳೆಯ ದಿನ ಅಂತ ಇವತ್ತೇ ಮಾಡ್ತೀವಿ. ನಮ್ಮ ತಾತರಿಗೆ ಏನೇನು ಮಾಡಿದ್ರು ನಾವು ಆ ಕೆಲಸಗಳು ಮುಂದುವರಿತೀವಿ. ಆಮೇಲೆ ಎಲ್ಲರೂ ಶಾಮನೂರು ಶಿವಶಂಕರಪ್ಪ ಅವರನ್ನು ಅಪ್ಪಾಜಿ ಅಂತಲೇ ಕರೀತಾರೆ. ಬರೀ ದಾವಣಗೆರೆನಲ್ಲೆಲ್ಲ ಕರ್ನಾಟಕ ಇಂಡಿಯಾನಲ್ಲೂ ಭಾಳ ಜನ ಅಪ್ಪಾಜಿ 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 ಅಂತ ಕರೀತಾರೆ. ಅದಕ್ಕೆ ಸುಮಾರು 6 ತಿಂಗಳಿಂದ ಎಲ್ಲರೂ ಚೂರು ಅವರು ಅಪಾರ ಸ್ಥಾನದಲ್ಲಿರೋರು ಒಬ್ಬರು ವ್ಯಕ್ತಿನ ಕಲ್ಪನೆಗಾಗುತ್ತೆ. ನಾವು ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದೆ ನೋಡಿ. ಏಪ್ರಿಲ್ 9ಕ್ಕೆ ದಾವಣಗೆರೆಯ
ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಇದೆ. ಪುತ್ರ ಸಮರ್ಥ್ಗೆ ಟಿಕೆಟ್ ಸಿಗುವಂತ ವಿಶ್ವಾಸ ಇದೆ ಅಂತ ಈಗ ಕಾಂಗ್ರೆಸ್ಸಿನ ಸಂಸದೆಯಾಗಿರುವಂತ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸಮರ್ಥ್ ಅವರ ತಾಯಿ ಬೇರೆ. ಯುಗಾದಿ ರಂಜಾನ್ ಹಬ್ಬ ಕೂಡಿ ಬಂದಿದ್ದು ಬಹಳ ಖುಷಿ ನಮಗೆ, ನಾಮಪತ್ರ ಸಲ್ಲಿಕೆಗೆ ಒಳ್ಳೆಯ ಮುಹೂರ್ತ ಇದು ಅಂತ ನಾಮಪತ್ರಿಕೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಹಿಂದೆಯೂ ಕೂಡ ಅಪ್ಪಾಜಿ ಬಿ ಫಾರಂ ಇಲ್ಲದೇನೆ ನಾಮಪತ್ರವನ್ನು ಸಲ್ಲಿಸಿದ್ರು. ಪ್ರಭಾ ಮಲ್ಲಿಕಾರ್ಜುನ್ ಅವರು ಈ ಸಂದರ್ಭದಲ್ಲಿ ಹಳೆ ವಿಚಾರಗಳೆಲ್ಲವನ್ನ ಪ್ರಸ್ತಾಪ ಮಾಡಿದ್ರು. ಜನರ ಬೆಂಬಲ ಇದೆ, ಬಿ ಫಾರಂ ಸಿಗುವಂತ ನಿರೀಕ್ಷೆ ಇದೆ, ಅಂದ್ರೆ ಪಾರ್ಟಿಯಿಂದ ಅನುಮೋದನೆ ಸಿಗುವಂಥದ್ದು. ಸೋಮವಾರ ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತೀವಿ, ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಸಂಸದೆ ಪ್ರಭಾ ತಮ್ಮ ಮಗನ ಪರವಾಗಿ ಬ್ಯಾಟ್ ಬೀಸ್ದ. ಯುಗಾದಿ ಹಬ್ಬದ ದಿನ ಹೊಸ ಚಿಗುರು ಬರ್ತಿದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಒಂದು ಕಡೆ ಅವರಿಗೆ ಸಂಸದೆ ಬೇರೆ, ಮತ್ತೊಂದು ಕಡೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಅವರು, ನಂತರದಲ್ಲಿ ಶಾಮನೂರ್ ಅವರ ಸೊಸೆ ಈಗ ಮಗನ ಪರವಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇದೆ. ನಂತರದಲ್ಲಿ ಮಾತನಾಡ್ತಾ ಹೋಗ್ತಾ ಹೇಳ್ತಾರೆ ಅವರು, ಯುಗಾದಿ ಮತ್ತು ರಂಜಾನ್ ಹಬ್ಬ ಕೂಡು ಬಂದಿದ್ದು ಬಹಳ ಖುಷಿ, ಹೊಸ ಚಿಗುರು ಬರ್ತಿದೆ. ಬಟ್ ಹಿಂದೆಯೂ ಕೂಡ ಅಪ್ಪಾಜಿಯವರು ಶಾಮನೂರು ಶಿವಶಂಕರಪ್ಪನವರು ಕೂಡ ಬಿ ಫಾರಂ ಇಲ್ಲದೆ, ಅಂದ್ರೆ ಇವಾಗ ಕಾಂಗ್ರೆಸ್ ಇಂದ ಇವರು ಅಭ್ಯರ್ಥಿ ಅಂತ ಘೋಷಣೆಯಾಗಿಲ್ಲ, ಕಾಂಗ್ರೆಸ್ ಪರವಾಗಿ ಇವರು ಪರವಾಗಿ ಬ್ಯಾಟಿಂಗ್ ಮಾಡಿಲ್ಲ, ಇವರೇ ಒಂದು ರೀತಿ ಈ ಸ್ವತಂತ್ರ ಅಭ್ಯರ್ಥಿಗಳು ಹೇಗೆ ನಾಮಪತ್ರ ಸಲ್ಲಿಕೆ ಮಾಡ್ತಾರಲ್ಲ ಆ ಪರಿಯಲ್ಲಿ ಹೋಗಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಲ್ಲ. ಹಾಗಾಗಿನೇ ಬಿ ಫಾರಂ ಸಿಗುತ್ತೆ ನಮಗೆ, ಪಕ್ಷದ ಮೂಲಕವಾಗಿ ಮತ್ತೊಮ್ಮೆ ನಮಗೆ ಎಲ್ಲ ಅನುಮೋದನೆಗಳು ಸಿಗುತ್ತೆ, ಯುವಕರೆಲ್ಲ ರಾಜಕಾರಣಕ್ಕೆ ಬರಬೇಕು ಅಂತ ಮಗನ ಪರವಾಗಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಬ್ಯಾಟ್ ಬೀಸಿದ್ರು. ಯುಗಾದಿ ಹಬ್ಬ ರಂಜಾನ್ ಹಬ್ಬ ಎರಡೂ ಕೂಡಿ ಬಂದಿದೆ, ಒಳ್ಳೆ ಶುಭ ಮುಹೂರ್ತ ಇದೆ. ಆದ್ದರಿಂದ ಒಂದು ಸೆಟ್ ನಾಮಿನೇಷನ್ ಇವತ್ತು ಫೈಲ್ ಮಾಡೋಣ ಅಂತ. ಇನ್ನೇನು ಬಿ ಫಾರ್ಮ್ ಬಂದಮೇಲೆ ಅಧಿಕೃತವಾಗಿ ಸೋಮವಾರ ಫೈಲ್ ಮಾಡ್ತಾ ಇದ್ದೀವಿ. ಹಿಂದೆ ಕೂಡ ಅಪ್ಪಾಜಿಯವರು ಫೈಲ್ ಮಾಡಿದ್ದಾರೆ ವಿದೌಟ್ ಬಿ ಫಾರ್ಮ್. ಯಾಕಂದರೆ ಜನರ ಬೆಂಬಲ ಅಷ್ಟಿದೆ, ನಿರೀಕ್ಷೆಗಳಿದ್ದಾವೆ. ಅಪ್ಪಾಜಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ ಒಂದು ರಕ್ಷಾ ಕವಚದ ರೀತಿಯಲ್ಲಿ ಅಪ್ಪಾಜಿ ನಮಗೆಲ್ಲ ಕೆಲಸ ಮಾಡ್ತಾ ಇದೆ. ಸೊ ಅದರಿಂದ ನಿಮ್ಮನ್ನು ಕೇಳ್ತಾ ಇರೋದೇ, ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಇದೆ. ಅವ್ರದ್ದೇ ಆದಂತಹ ಗ್ಲೋಬಲ್ ವಿಷನ್ ಇರುತ್ತೆ. ಈಗ ನಾವು ಎಲ್ಲೇ ನೋಡಿದ್ರೂ ಕೂಡ ನಮ್ಮ ಎನ್ವೈರ್ನ್ಮೆಂಟ್ ಇರ್ಬೋದು, ಗ್ಲೋಬಲ್ ರಿಲೇಷನ್ಸ್ ಇರ್ಬೋದು, ಈಗ US ನಡೀತಾ ಇರೋವಂಥ ಯುದ್ಧದ ಬಗ್ಗೆ ಗೊತ್ತಿದೆ ನಿಮಗೆ ಯಾವ ರೀತಿ ನಡೀತಾ ಇದೆ ಅಂತ. ಸೊ ಆದ್ದರಿಂದ ಯುವಕರಲ್ಲಿ ಅವ್ರದ್ದೇ ಆದಂತಹ ಒಂದು ದೃಷ್ಟಿಕೋನ ಇರುತ್ತೆ. ಇವತ್ತು ಯುಗಾದಿ ಹಬ್ಬ ಹೊಸ ಚಿಗುರ್ತಾ ಇದೆ. ಸೊ ಅದೇ ರೀತಿಯಿಂದ ಯುವಕರು ಕೂಡ ಇವತ್ತು ರಾಜಕಾರಣಕ್ಕೆ ಬರಬೇಕು ಅಂತ ಬೆಂಬಲ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಪಕ್ಷದಲ್ಲೂ ಕೂಡ, ಮಹಿಳೆಯರ ಜೊತೆ ಯುವಕರಿಗೂ. ಸೊ ನಾವು ಕೂಡ ಇವತ್ತು ಟೈಮ್ ಮೀರ್ತಾ ಇದೆ. ಸೊ ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ನೆಕ್ಸ್ಟ್ ಮಾತಾಡೋದು.